ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ಗಮನ ಸೆಳೆಯಿತು ಉಪನ್ಯಾಸಕಿಯಾಗಿ ನಿಂತು ವಿದ್ಯಾರ್ಥಿಗಳಿಗೆ ನೈತಿಕ ಮೌಲ್ಯಗಳ ಪಾಠ ಮಾಡಿದ ತಹಸೀಲ್ದಾರ್ ಪ್ರತಿಭಾ ಅವರ ಬೋಧನೆ. ಮಾತು ಮುಖ್ಯಾಂಶ. ಮಕ್ಕಳಲ್ಲಿ ಹೆತ್ತವರಿಗೆ ನಮಿಸುವ ಗುಣ, ಮಾತು ಕೇಳುವ ಮನ ಇದ್ದರೆ ಸಾಧ್ಯವಾಗಲಿದೆ ಸಾಧನೆ. LB ಕಾಲೇಜಿನಲ್ಲಿ ಪದವಿ ವಿದ್ಯಾರಂಭ ಕಾರ್ಯಕ್ರಮ ಉದ್ಘಾಟನೆ, ಕ್ರೀಡಾ ಮತ್ತು ಸಾಂಸ್ಕೃತಿಕ ವೇದಿಕೆಗೆ ಚಾಲನೆ. ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ, ಗುಂಡುಮನೆ. ಸಾಗರದ ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನ ಆಶ್ರಯದ ಲಾಲ್ ಬಹದ್ದೂರ್ ಕಲಾ ವಿಜ್ಞಾನ ಮತ್ತು SP ಸ್ವಲಭಣ್ಣ ಶೆಟ್ಟಿ ವಾಣಿಜ್ಯ ಮಹಾವಿದ್ಯಾಲಯ ಶನಿವಾರ ಏರ್ಪಡಿಸಿದ್ದ ಕ್ರೀಡಾ ಮತ್ತು ಸಾಂಸ್ಕೃತಿಕ ವೇದಿಕೆ ಮತ್ತು ಪದವಿ ವಿದ್ಯಾರಂಭ ಕಾರ್ಯಕ್ರಮ ಉದ್ಘಾಟನೆಗೆ ತಹಸೀಲ್ದಾರ್ ಡಾಕ್ಟರ್ ಪ್ರತಿಭಾ ಅವರನ್ನು ಕರೆಸಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಕೇವಲ ಉದ್ಘಾಟಕರ ಔಪಚಾರಿಕ ಭಾಷಣ ಮಾಡದ ಅವರು ನಿಜವಾದ ತಮ್ಮ ಪ್ರತಿಭೆ ಉಪನ್ಯಾಸದಲ್ಲಿಯೂ ಇದೆ ಎನ್ನುವುದನ್ನು ತೋರಿಸಿಕೊಟ್ಟರು. ವಿಶೇಷವಾಗಿ ಸಾಧಕರ ಹಲವು ನಿಜ ಕಥೆಗಳನ್ನು ವಿದ್ಯಾರ್ಥಿಗಳ ಮುಂದಿಟ್ಟು ಜೀವನ ಮೌಲ್ಯಗಳ ತಿಳುವಳಿಕೆ ನೀಡಿದ ಅವರು ವಿಶೇಷವಾಗಿ ಹೆತ್ತವರ ಮತ್ತು ಗುರುಗಳ ಕುರಿತು ಇರಬೇಕಾದ ಗೌರವದ ಕುರಿತು ಹೀಗೆ ಹೇಳಿದರು. ತಾಯಿ, ತಂದೆ ಮತ್ತು ಗುರುಗಳಿಗೆ ನಿತ್ಯ ನಮಸ್ಕರಿಸುವ ಗುಣ, ಅವರ ಮಾತು ಕೇಳುವ ಮನ ಇದ್ದ ವಿದ್ಯಾರ್ಥಿಗಳು ಮುಂದೆ ಜೀವನದಲ್ಲಿ ಎಲ್ಲೂ ಸೋಲುವುದಿಲ್ಲ, ಬದಲಾಗಿ ಸಾಧನೆಯಿಂದಲೇ ಗುರುತಿಸಿಕೊಳ್ಳುತ್ತಾರೆ. ಹಿರಿಯರಿಗೆ ಗೌರವಿಸುವುದು ಬರೀ ನಂಬಿಕೆ ಅಲ್ಲ, ನಮ್ಮಲ್ಲಿಯ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಅದು ನಮ್ಮ ಉತ್ತಮ ಮನಸ್ಸಿಗೆ ಕಾರಣವಾಗಿ ಓದು ಸೇರಿದಂತೆ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ಒತ್ತಡವಿಲ್ಲದೆ ಕಾರ್ಯ ಮಾಡುವಂತಾಗಲಿದೆ. ಇದರ ಪರಿಣಾಮ ನಮ್ಮ ಕೆಲಸದಲ್ಲಿ ನಾವು ಯಶಸ್ವಿಯಾಗುತ್ತೇವೆ ಎಂದು ಅನೇಕ ಉದಾಹರಣೆ ಸಹಿತ ವಿವರಿಸಿದ ಅವರು, ನಾವು ಸಾಧಿಸಿ ನಿಂತಾಗ ಹೆತ್ತವರ ಕಣ್ಣಲ್ಲಿ ಕಾಣುವ ಸಂತೋಷಕ್ಕೆ ಈ ಜಗತ್ತಿನಲ್ಲಿ ಬೆಲೆ ಕಟ್ಟಲಾಗುವುದಿಲ್ಲ. ಅಂತಹ ಸಾಧನೆ ಮಾತ್ರ ನಾವು ಹೆತ್ತವರಿಗೆ ಕೊಡುವ ಕಾಣಿಕೆಯಾಗಬೇಕು ಎಂದು ಹೇಳಿದರು. ಮೊಬೈಲ್ಸ್, ರೀಲ್ ನೋಡುವ ಹುಚ್ಚಿಗೆ ಒಳಗಾದ ಯುವಜನತೆ ಅದು ನಮ್ಮ ಅತ್ಯುತ್ತಮ ಸಮಯವನ್ನು ಕೊಲ್ಲುತ್ತಿದೆ ಎನ್ನುವ ವಿಷಯ ಅರ್ಥವಾಗದೆ ಕೊನೆಗೆ ನಮ್ಮ ಬದುಕನ್ನೇ ಮುಳುಗಿಸುವ ಸ್ಥಿತಿ ಬಂದಾಗ ಪಶ್ಚಾತ್ತಾಪ ಪಡುವಂತಾಗಲಿದೆ ಎಂಬ ಅರಿವು ಸದಾ ಇರಲಿ ಎಂದು ಎಚ್ಚರಿಕೆ ನೀಡಿದರು. ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ ಅಧ್ಯಕ್ಷ BR ಜಯಂತ್ ಅವರು ಅಧ್ಯಕ್ಷತೆ ವಹಿಸಿದ್ದರು. ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ HM ಶಿವಕುಮಾರ್, ವೆಂಕಟೇಶ್ ಕೌಲ್ಕೋಡು, ಪ್ರಾಚಾರ್ಯ ಡಾಕ್ಟರ್ AS ಲಕ್ಷ್ಮೀಶ್, ವೇದಿಕೆ ಸಂಚಾಲಕರಾದ ಡಾಕ್ಟರ್ ಹರ್ಷ ವಿಮನ್, N ಭರತ್ ರಾಜ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಅವರು ಹೇಳಿಕೊಟ್ಟ ಮಾತುಗಳನ್ನು ನೀವು ಗಮನವಿಟ್ಟು ಕೇಳಿದ್ದೆ, ಅದನ್ನು ಖಂಡಿತ ಜೀವನದಲ್ಲಿ ಉದ್ಧಾರವಾಗ್ತದೆ. ಅಲ್ಲಿ ನನಗೆ ಕಾಲೇಜಿನ ಬಗ್ಗೆ ಹೇಳಿದೆ, ಇನ್ನು ಗ್ರಂಥಾಲಯದ ಬಗ್ಗೆ ಇಷ್ಟೊಂದು ಹೇಳಲಿಕ್ಕಾಯ್ತು. ನಿಜವಾಗಿ ಇಲ್ಲಿ ಕಂಡಂತಹ ಎಲ್ಲ ಒಂದು ಫೆಸಿಲಿಟೀಸ್ ನಾವು ನೋಡುವಾಗ ತುಂಬಾ ಸಂತೋಷ ಆಗುತ್ತೆ. ಇಲ್ಲಿ ಪೋಷಕರು ಕೂಡ ಇದ್ದೀರಿ, ನಿಮ್ಮ ಮಕ್ಕಳನ್ನ ಇಲ್ಲಿ ಒಂದು ಒಳ್ಳೆಯ ಕಾಲೇಜಿಗೆ ಕೊಟ್ಟಿದ್ದೀರಿ, ಒಳ್ಳೆಯ ಫ್ಯಾಕಲ್ಟಿಗಳ ಮೇಲೆ ಇಟ್ಟಿದ್ದೀರಿ, ನೀವು ನಿಶ್ಚಿಂತರಾಗಿರಿ. ನಮ್ಮ ಫ್ಯಾಕಲ್ಟಿಗಳು ಇಲ್ಲಿ ಹೇಗಿದ್ದಾರೆ, ನಿಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಲಿಕ್ಕೆ ಅವರು ಕ್ಷಣಕ್ಕೂ ಕೂಡ ಅವರು ತಮ್ಮ ಒಂದು ಡೆಡಿಕೇಶನ್ ತೋರಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ನಾನು ಉಪನ್ಯಾಸದ ಬಗ್ಗೆ ಕೇಳ್ಪಟ್ಟಾಗ ತುಂಬಾ ಅತ್ಯುತ್ತಮವಾದಂತಹ ಒಂದು ಫಲಿತಾಂಶ ಕಂಡು ಬಂದಿದೆ. ಹಾಗೆ ಜೊತೆಗೆ ಮಕ್ಕಳನ್ನ ಒಂದು ಸ್ನೇಹಿತರಾಗಿಕೊಂಡು ಅವರ ಮುಂದಿನ ಭವಿಷ್ಯಕ್ಕೆ ಒಂದು ಮಾರ್ಗದರ್ಶನ ನೀಡುವಂತಹ ಒಂದು ಉಪನ್ಯಾಸಕ ತಂಡವೇ ಇಲ್ಲಿದೆ. ಹಾಗಾಗಿ ಪೋಷಕರೇ, ನೀವು ನಿಶ್ಚಿಂತರಾಗಿರಿ, ಆದರೆ ಮಕ್ಕಳನ್ನು ಗಮನಿಸುತ್ತಾ ಇರಿ. ನಮ್ಮ ಉಪನ್ಯಾಸಕರು ಕಾಲೇಜಿನಲ್ಲಿ ನಿಮ್ಮ ಮಕ್ಕಳನ್ನ ಗಮನಿಸುವಾಗ ಮನೆಯಲ್ಲಿಯೂ ಕೂಡ ಪೋಷಕರಾಗಿ ನೀವು ಮಕ್ಕಳನ್ನ ಗಮನಿಸಬೇಕಾಗುತ್ತೆ. ಹಾಗೆ ಇಲ್ಲಿ ಇರುವಂತಹ ಕಾಲೇಜಿನ ಇತರ ಒಂದು ಸೌಲಭ್ಯಗಳ ಬಗ್ಗೆ ಹೇಳೋದಾದ್ರೆ, ಇಲ್ಲಿ ಇರುವಂತಹ ಒಂದು ಲ್ಯಾಬ್ಗಳೇನಿದೆ, ಬಯಾಲಜಿ ಲ್ಯಾಬ್ ಇರಬಹುದು, ಅಂದ್ರೆ ಬಾಟನಿ ಲ್ಯಾಬ್, ಝುವಾಲಜಿ ಲ್ಯಾಬ್, ಕೆಮಿಸ್ಟ್ರಿ, ಫಿಸಿಕ್ಸ್ ಎಲ್ಲದನ್ನು ಕೂಡ ಅತ್ಯುತ್ತಮವಾದಂತಹ ಒಂದು ಎಕ್ವಿಪ್ಡ್ ಅಂತ ಹೇಳಬೇಕಾಗುತ್ತೆ. ನಾನು ಕೂಡ ವಿಜ್ಞಾನದ ವಿದ್ಯಾರ್ಥಿನಿಯಾಗಿರುವಾಗ ನನಗೆ ಲ್ಯಾಬ್ಗಳ ಬಗ್ಗೆ ಒಂದು ಸೆಳೆತ ಯಾವಾಗಲೂ ಕೂಡ. ನನಗೂ ಕೂಡ ಝುವಾಲಜಿನಲ್ಲಿ ನಾವು ಡಿಸೆಕ್ಷನ್ ಮಾಡ್ಲಿಕ್ಕೆ ಹೋದಾಗ, ಕಾಪರ್ ಡಿಸೆಕ್ಷನ್ಗೆ ಅದಕ್ಕೆಲ್ಲ ಹೋದಾಗ ಎಷ್ಟು ಪಿಪೆಟ್, ಬ್ಯೂರೆಟ್ ಅವೆಲ್ಲ ಈಗಲೂ ಕೂಡ ನೆನಪಾಗುತ್ತೆ. ಹಾಗೆ ಸುಸಜ್ಜಿತವಾದಂತಹ ಒಂದು ಅತ್ಯುತ್ತಮವಾದಂತಹ ಒಂದು ಲ್ಯಾಬ್ಗಳು ಈ ನಮ್ಮ ಕಾಲೇಜಿನಲ್ಲಿದೆ. ಖಂಡಿತ ನೀವು ಈ ಕಾಲೇಜಿನಲ್ಲಿ ಸೀಟ್ ಸಿಕ್ಕಿರೋದಕ್ಕೆ, ನೀವು ಈ ಕಾಲೇಜಿನಲ್ಲಿ ಓದ್ತಾ ಇರೋದಕ್ಕೆ ಖಂಡಿತ ನೀವು ಹೆಮ್ಮೆ ಪಡಬೇಕಾಗುತ್ತೆ. ಆದ್ರೆ ಒಂದು ಹೇಳ್ತೇನೆ, ನಮ್ಮ ಉಪನ್ಯಾಸಕರು ಹೇಳಿದಂಥದ್ದನ್ನ, ಆಡಳಿತ ಮಂಡಳಿ ಹೇಳಿದಂಥದ್ದನ್ನ ನೀವು ಗಮನವಿಟ್ಟು ಕೇಳಬೇಕು, ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಗೊತ್ತು ನನಗೂ ಕೂಡ ಜೀವನದಲ್ಲಿ ಈ ಒಂದು ಏನು ಪದವಿ ತರಗತಿಗಳಿದೆಯಲ್ಲ, ನಿಜಕ್ಕೂ ಕೂಡ ಒಂದು ಸಮಯ ತುಂಬಾ ನಮ್ಮ ಮನಸ್ಸು ಚಂಚಲವಾಗುವಂತಹ ಸಮಯ. ಇಲ್ಲಿ ತುಂಬಾ ಆಕರ್ಷಣೆಗಳಿರ್ತದೆ. ಅದರಲ್ಲಿ ಇವತ್ತಿನ ಒಂದು ಮುಖ್ಯವಾದ ಈ ಜನ್ಸಿ ಪೀಳಿಗೆಗೆ ಮುಖ್ಯವಾದ ಆಕರ್ಷಣೆ ಅಂದ್ರೆ ನಮ್ಮ ಮೊಬೈಲ್. ಆ ಮೊಬೈಲ್ ಬಂತು ನಮ್ಗೆ ಹಿಡ್ಕೊಂಡು ಕೂತ್ರೆ ರೀಲ್ಸ್ನ ಸ್ಕ್ರೋಲ್ ಮಾಡ್ತಾ ಇದ್ರೆ 2 ಅವರ್ಸ್ ಹೋಗೋದು ಗೊತ್ತಾಗಲ್ಲ, 3 ಅವರ್ಸ್ ಹೋಗೋದು ಗೊತ್ತಾಗೋದಿಲ್ಲ. ಆದ್ರೆ ವಿದ್ಯಾರ್ಥಿಗಳೇ, ನೀವು ನೋಡಿದಂತ ರೀಲ್ಸ್ಗಳು ನಿಮ್ಮ ಬದುಕಿಗೆ ಯಾವತ್ತಿಗೂ ಕೂಡ ಸಹಾಯ ಆಗುದಿಲ್ಲ. ಬರೀ ಅದು ಟೈಮ್ ಪಾಸ್ ಅಷ್ಟೇ. ನಿಮ್ಮ
ಬದುಕಿನ ನಿಜವಾದಂತಹ ಉದ್ದೇಶಗಳನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಮುಂದೆ ನಿಮ್ಮ ಬದುಕಿನ ವಿಷನ್ ಬಗ್ಗೆ ಒಂದು ಮುನ್ನೋಟದ ಬಗ್ಗೆ ನೀವು ಯೋಚನೆ ಮಾಡ್ಬೇಕಾಗುತ್ತೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಇವತ್ತು ಎಂಜಾಯ್ ಮಾಡ್ತೀರಾ 3 ವರ್ಷ ಕಾಲೇಜಿನ ದಿನಗಳು, ನಮಗೀಗ 18 ಆಗಿ ಹೋಗಿದೆ, ನಾವು ಅಡಲ್ಟ್ಸ್ ಆಗ್ಬೇಕು, ನಮ್ಗೆ ಈಗ ಫ್ರೀಡಮ್ ಬೇಕು ಅಂತೆಲ್ಲ ನೀವು 3 ವರ್ಷ ನೀವು ಎಂಜಾಯ್ ಮಾಡಿದ್ರೆ ಇನ್ನು ಬದುಕಿನ ಉಳಿದ ಉದ್ದಕ್ಕೂ ಕೂಡ ಅಳತಾ ಇರ್ಬೇಕಂತ ಪ್ರಸಂಗ ಬರುತ್ತೆ. ಈ 3 ವರ್ಷಗಳನ್ನ ನೀವು ಸದುಪಯೋಗ ಪಡಿಸಿಕೊಂಡ್ರಿ ಅಂತ ಹೇಳಿದ್ರೆ ಮಾತ್ರ ನಿಜವಾಗಿ ನೀವು ಬದುಕಿನಲ್ಲಿ ಸಕ್ಸಸ್ ಆಗ್ತೀರಿ. ಯಾಕಂತ ಹೇಳಿದ್ರೆ ಈ ವಿದ್ಯಾರ್ಥಿ ಜೀವನ ಅನ್ನೋದು ಬಹಳ ಒಂದು ಸುವರ್ಣ ಕಾಲ ಅಂತಾನೆ ಹೇಳ್ಬೇಕಾಗುತ್ತೆ. ಈಗ ತಾನೇ ನೀವು ಮಾತನಾಡ್ತಾ ಹೇಳಿದ್ರು, ಈ ಒಂದು ಕಾಲ ಇದೆಯಲ್ಲ ಅತ್ಯಂತ ಸುಲಭವಾದಂತಹ ಜೀವನ, ಅತ್ಯಂತ ಸಂತೋಷವಾದಂತಹ ಜೀವನ ಅಂತ ಹೇಳಿದ್ರು. ನೀವು ಆ ಜೀವನದಿಂದ ಹೊರಗೆ ಬಂದಾಗ ನಿಮಗೆ ಜೀವನದ ನಿಜವಾದ ಕಹಿ ಸತ್ಯ ಅರಿವಾಗುವುದು, ಜೀವನ ಎಂತದ್ದು ಅನ್ನುವ ಒಂದು ಗಂಭೀರತೆಯ ಅರಿವುಂಟಾಗುವುದು. ಹಾಗಾಗಿ ಹೇಳ್ತಾ ಇದ್ದೇನೆ, ಇಂಥದ್ದೊಂದು ಈ ವಿದ್ಯಾರ್ಥಿ ಜೀವನದ ಈ 3 ವರ್ಷಗಳ ಅವಧಿಯನ್ನ ನೀವು ಒಂದು ಸುಸ್ಮರಣೆಯಾಗಿ ರೂಪಿಸಿಕೊಳ್ಳಬೇಕು, ಒಂದು ನಾಸ್ಟಾಲಜಿ ಆಗಿ ನಿಮ್ಮ ಜೀವನದಲ್ಲಿ ಅದು ಇರಬೇಕಾಗುತ್ತೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಕೂಡ ವಿದ್ಯಾರ್ಥಿ ಜೀವನದಿಂದ ಹೊರಗೆ ಬಂದಾಗ ನಮಗೆ ಜೀವನದ ಒಂದು ನಿಜವಾದ ಸ್ವರೂಪ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಆ ಪುಸ್ತಕಗಳಿದೆಯಲ್ಲ, ಆ ಪುಸ್ತಕಗಳು ನಿಮ್ಮನ್ನು ಜೀವನವನ್ನು ರೂಪಿಸಲಿಕ್ಕೆ ಅತ್ಯದ್ಭುತವಾದಂತಹ ಸ್ನೇಹಿತರು. ಅದು ಹೇಳುತ್ತೆ, ನನ್ನನ್ನು ತಲೆ ತಗ್ಗಿಸಿ ನೋಡು, ನಿನ್ನನ್ನು ತಲೆ ಎತ್ತಿ ನನ್ನ ತಲೆ ಎತ್ತಿ ನಡೆಯುವಂತೆ ಮಾಡ್ತೇನೆ ಅಂತ ಹೇಳ್ತಾರೆ. ಎಂತ ಅದ್ಭುತವಾದ ಮಾತನ್ನು ನೋಡಿ. ನೀವು ಅಂಬೇಡ್ಕರ್ ಅವರ ಜೀವನ ನೆನಪಿಸ್ಕೊಳ್ಬೇಕು. ಅವರು ಅದೆಷ್ಟು ಗ್ರಂಥಗಳ ಒಡೆಯರಾಗಿದ್ರು ಅಂತ ಹೇಳಿದ್ರೆ, ಅವರು ಓದಿದಂತಹ ಪುಸ್ತಕಗಳಿಗೆ ಲೆಕ್ಕವೇ ಇಲ್ಲ. ಅವ್ರು ಯಾವಾಗ ಹೇಳ್ತಾರೆ, ನಿಮ್ಮ ಸಂಪಾದನೆಯ ಒಂದಷ್ಟು ಭಾಗವನ್ನ ನೀವು ಪುಸ್ತಕಗಳ ಕೊಂಡುಕೊಳ್ಳೋದಕ್ಕೆ ಬಳಸಿ ಅಂತ ಹೇಳ್ತಾ ಇದ್ರು. ಆದ್ರೆ ಇಲ್ಲಿ ನಿಮ್ಮ ಕಾಲೇಜಿನಲ್ಲಿ ರಾಶಿ ಪುಸ್ತಕಗಳಿವೆ, ನೀವು ಎಷ್ಟು ಓದಿದ್ರು ಮುಗಿಲ್ಲ ಅಂತದ್ದು. ಅಂತದೊಂದು ಗ್ರಂಥಾಲಯದ ಒಂದು ಸದುಪಯೋಗವನ್ನು ನೀವು ಪಡ್ಕೊಳ್ಬೇಕು. ಜೊತೆಗೆ ಇಲ್ಲಿ ಎಲ್ಲ ಒಂದು ಏನು ಎಕ್ಸ್ಟ್ರಾ ಕರಿಕ್ಯುಲರ್ ಅಂತ ಹೇಳ್ತೀರಿ ಅಥವಾ ಪಠ್ಯೇತರ ಚಟುವಟಿಕೆ ಎಲ್ಲದಕ್ಕೂ ಕೂಡ ಒಂದು ಗಮನ ಕೊಡುವಂತಹ ಒಂದು ಕಾಲೇಜ್ ಅಂತ ಹೇಳುವಾಗ ತುಂಬಾ ಸಂತೋಷ ಆಗುತ್ತೆ. ಯಾಕಂತ ಹೇಳಿದ್ರೆ ನಾನು ಬಹಳಷ್ಟು ಕಾಲೇಜ್ಗಳನ್ನ ನೋಡಿದ್ದೇನೆ, ಬ್ಯಾಂಗ್ಳೂರ್ ತುಮಕೂರುಗಳಲ್ಲಿ ನಾವು ನೋಡ್ತೇವಲ್ಲ, ನೋಡುವಾಗ ಅನಿಸ್ತದೆ ಕೇವಲ ಅಂಕಗಳಿಗೆ ಮಾತ್ರ ಅವರು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ, ಜೀವನದ ಕಲೆಗಳನ್ನ ಕಲಿಸಲಿಕ್ಕೆ ಅವರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅನಿಸ್ತಾ ಇತ್ತು. ಆದ್ರೆ ಇಲ್ಲಿ ಕಾಲೇಜಲ್ಲಿ ನೋಡುವಾಗ NCC ಇರೋದಿದೆ, ಎಲ್ಲ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅಲ್ಲಿ ರಾಜ್ಯ ಮಟ್ಟ ಮತ್ತೆ ರಾಷ್ಟ್ರ ಮಟ್ಟಕ್ಕೆ ಹೋದಂತಹ ಒಂದು ವಿದ್ಯಾರ್ಥಿಗಳಿದ್ದೀರಿ, ಒಂದು ಶಿಸ್ತು ಕಾಣಿಸ್ತಾ ಇದೆ ನನಗೆ. ಬರ್ತಾನೆ ಒಂದು ಭರತನಾಟ್ಯ ಪ್ರದರ್ಶನ ಮಾಡಿ ಒಂದು ಸಾಂಸ್ಕೃತಿಕವಾಗಿ ಒಂದು ವೇದಿಕೆಯನ್ನು ಸ್ವಾಗತಿಸಿದಂತ